ತನ್ನ ಜೀವನದಲ್ಲಿ ನಡೆದುದನ್ನೇ ಬರೆದವರು ಅನ್ನೋ ಮಾತಿಗೆ ವರಕವಿ ದ ರಾ ಬೇಂದ್ರೆಯವರು ಬಹಳಷ್ಟು ಅವರು ಆ ಮಾತಿಗೆ ಅವರು ಅರ್ಥವನ್ನು ತುಂಬುತ್ತಾರೆ ಅವರ ಕವಿತೆಗಳ ಮೂಲಕ ಅಂತ ಹೇಳ್ಬೋದು. ನಾನು ಆಯ್ಕೆ ಮಾಡಿಕೊಂಡ ಕವಿತೆ ಮಲೆನಾಡ ಸೆರಗು. ಧಾರವಾಡ ಅಂತ ಹೇಳಿದ್ರೆ ಮಲೆನಾಡ ಸೆರಗು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಸರಳ ಪದಗಳಲ್ಲಿ ಹೀಗೆ ವರ್ಣಿಸ್ತಾರೆ: ಏನು ಅಂದವೋ ಆಹಾ ಏನು ಚಂದವೋ, ಬಟ್ಟ ಬಯಲು ಅತ್ತ ಇತ್ತ, ಹಸಿರ ಹುಲ್ಲು ಮೊತ್ತ ಮೊತ್ತ, ಪಚ್ಚೆ ಪೈರು ಸುತ್ತಮುತ್ತ, ಏನು ಅಂದವೋ ಆಹಾ ಎನಿತು ಚಂದವೋ. ಸೊಬಗುಗಾರ ಸಾಣ ಮಾಸ ಅಂದರೆ ಶ್ರಾವಣ ಮಾಸ, ಬಿಗಿಯೆ ತನ್ನ ಬಾಹುಪಾಶ, ಮೊದ್ದು ಮಾಗಿ ತೋರ್ಪ ಹಾಸ, ಏನು ಅಂದವೋ ಆಹಾ ಎನಿತು ಚಂದವೋ. ಮಗಿಯ ಜಡಿಯು ತಲೆಯ ಮೇಲೆ, ಮೊರಡಿ ಸುತ್ತ ವನದ ಮಾಲೆ, ತಪಿಸು ತಿಹಳು ಗಿರಿಜೆ ಬಾಲೆ, ಏನು ಅಂದವೋ ಆಹಾ ಎನಿತು ಚಂದವೋ. ಮಾವು ಮಲ್ಲಿಗೆಗಳ ಬೀಡು, ಇಲ್ಲಿ ಹಾಡದಿದ್ದ ಹಾಡು, ಇದುವೆ ಮೀಸಲಿಟ್ಟ ನಾಡು, ಏನು ಅಂದವೋ ಆಹಾ ಎನಿತು ಚಂದವೋ. ಬರದು ಇಲ್ಲಿ ಬಯಲ ಭ್ರಾಂತಿ, ಮಾಸದಿಲ್ಲಿ ಮುಖದ ಕಾಂತಿ, ಬರದು ಇಲ್ಲಿ ಬಯಲ ಭ್ರಾಂತಿ, ಮಾಸದಿಲ್ಲಿ ಮುಖದ ಕಾಂತಿ, ಪಡೆದಳಿಲ್ಲಿ ಸುಖವ ಶಾಂತಿ, ಏನು ಅಂದವೋ ಆಹಾ ಎನಿತು ಚಂದವೋ. ಅಲ್ಲ ಬರಿದು ಹೊರಗು ಮೆರಗು, ಅಂಚ ತುಂಬ ಕುಸುರ ಬೆರಗು, ತಾಗಿ ನಿನ್ನ ಮೇಲು ಸೆರಗು, ಏನು ಅಂದವೋ ಆಹಾ ಎನಿತು ಚಂದವೋ. ಮಲೆನಾಡ ಸೆರಗು ಧಾರವಾಡವನ್ನು ವರ್ಣಿಸಿದ ಈ ಕವಿತೆ ನಮ್ಮೆಲ್ಲರಿಗೂ ಬಹಳಷ್ಟು ಚಿರಪರಿಚಿತವಾದದ್ದು ಮತ್ತು ರಾಗ ಸಂಯೋಜನೆಗೂ ಕೂಡ ಈ ಕವಿತೆ ಒಳಪಟ್ಟಿದೆ. ನಾವು ಭಾವಗೀತೆಗಳಲ್ಲಿ ಇದನ್ನು ಕೇಳ್ತೇವೆ. ಅವಕಾಶಕ್ಕಾಗಿ